ಕಾಮಿಡಿ ಮೂವಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸಖತ್ತಾಗಿದೆ. ಇದು ಎಂಟರ್ಟೈನರ್ ಫುಲ್ ಆನ್. ಇಟ್ ವಾಸ್ ನೈಸ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಫಸ್ಟ್ ಸ್ಟಾಪ್ ಅಂತೂ ಫಸ್ಟ್ ಸ್ಟಾಪ್ ಎಲ್ಲ ಹಿಂಗೆ ಕುತ್ಕೊತಾ ಇದ್ದೀನಿ. ಇವತ್ತು ಕೆಲವೊಂದು ಹೇಳ್ತೀನಿ, ಯಾರಿಗೆ ಲವ್ ಮಾಕ್ಟೈಲ್ ಇಷ್ಟ ಆಗಿದೆ, ಲವ್ ಮಾಕ್ಟೈಲ್ ಫಿಲಮ್ ಇಷ್ಟ ಆದವರು ಇದು ಡಬಲ್ ಇಷ್ಟಪಡ್ತೀರಾ. ಯಾಕಂದ್ರೆ ಅದಕ್ಕಿಂತ ಕಾಮಿಡಿ, ಅದಕ್ಕಿಂತ ಎಂಟರ್ಟೈನ್ಮೆಂಟು, ಒಂದು ಡ್ರಗ್ಸು, ಒಂದು ಟ್ಯಾಬ್ಲೆಟ್ಸು ಏನೆಲ್ಲ ಮಾಡುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ನೀಟಾಗಿ ತೋರಿಸಿದ್ದಾರೆ. ಖಂಡಿತವಾಗ್ಲೂ ಕನ್ನಡಕ್ಕೆ ಈ ಫಿಲಮ್ ಬೇಕಿತ್ತು. ಅಕಸ್ಮಾತ್ ಇದೇನಾದ್ರೂ ಸೋತ್ರೆ ಸೀರಿಯಸ್ ಆಗಿ ಹೇಳ್ತೀನಿ, ಕನ್ನಡಿಗರಿಗೆ ನಾನು ಬೈತಾ ಇಲ್ಲ, ನಿಮ್ಮ ದುಡ್ಡು ಸರ್, ನಿಮ್ಮ ಅವರವರ ಎಂಟರ್ಟೈನ್ಮೆಂಟ್ಗೆ ಬರ್ತಾರೆ. ಆದರೆ ಕನ್ನಡದಲ್ಲಿ ಫಿಲಮ್ ಏನಾದರೂ ಸೋತ್ರೆ ಖಂಡಿತವಾಗ್ಲೂ ಕನ್ನಡಕ್ಕೆ ಯಾರು ಬರಲ್ಲ ಅಂತ ಅನ್ಕೋತೀವಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅರವಿಂದ್ ಆರಾಮ್ ಸಿನಿಮಾ ತುಂಬ ಚೆನ್ನಾಗಿದೆ. ಜೊತೆಗೆ ಒಂದು ಹುಡುಗಿನ ಲವ್ ಮಾಡ್ಬೇಕಾದ್ರೆ ಎಷ್ಟು ಸುಳ್ಳು ಹೇಳ್ತಾನೋ ಅವನಿಗೆ ಗೊತ್ತಾಗಲ್ಲ, ಯಾವತ್ತಿಗೂ ಸತ್ಯ ಗೊತ್ತಾಗುತ್ತೆ ಅಂತ ಗೊತ್ತಾಗಲ್ಲ. ಅದೇ ರೀತಿ ಆ ಹುಡುಗಿಗೆ ಮೋಸ ಮಾಡಿ ಸುಳ್ಳು ಹೇಳಿ ಒಂದು ಹ್ಯಾಂಡಿಕ್ಯಾಪ್ ಮದುವೆ ಮಾಡ್ತಾರೆ. ಆ ತಾಳಿ ಕಟ್ಟ ಮೇಲೆ ಅದೇ ಸರ್ವಸ್ವ. ಈ ಸಿನಿಮಾದಲ್ಲಿ ತುಂಬ ಮೆಸೇಜ್ ಇದೆ. ಜೊತೆಗೆ ಅದ್ಭುತವಾಗಿ ಹೀರೋ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಯಾವತ್ತೂ ಸತ್ಯವಾಗಿರ್ತದೆ ಅಂತ ಈ ಸಿನಿಮಾ ತೋರಿಸಿದ್ದಾರೆ. ಸೂಪರ್ ಆಗಿದೆ ಸಿನಿಮಾ. ಪ್ರತಿಯೊಂದು ಕುಟುಂಬ ಸಮೇತ ಈ ಸಿನಿಮಾ ನೋಡಬೇಕು. ಈ ಕನ್ನಡ ಸಿನಿಮಾನ ಇಂಥದ್ದು ತುಂಬ ಮೆಸೇಜ್ ಇದೆ ಸರ್. ಕಾಮಿಡಿ ಆ್ಯಂಡ್ ಎಂಟರ್ಟೈನ್ಮೆಂಟು, ಮೇಕಿಂಗ್ ಇರ್ಬೋದು, ಡೈಲಾಗ್ ಇರ್ಬೋದು, ತುಂಬ ಬೇಜಾರಾಗಲ್ಲ. ತುಂಬ ಚೆನ್ನಾಗಿದೆ ಸರ್. ಈ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋನು ಅಷ್ಟೇ, ಅನೀಶ್ ಅವರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಸರ್. ಆಲ್ ದಿ ಬೆಸ್ಟ್ ಸಿನಿಮಾಕ್ಕೆ. ಸೂಪರ್ ಸಿನಿಮಾ ಸರ್. ಎಲ್ಲ ಚೆನ್ನಾಗಿರಲಿ. ಆಲ್ ದಿ ಬೆಸ್ಟ್ ಸರ್. ಎಲ್ಲರೂ ಚೆನ್ನಾಗಿರಲಿ. ಆರಾಮ್ ಅರವಿಂದ್ ಸ್ವಾಮಿ. ಆರಾಮಾಗಿ ಬಂದು ಆರಾಮಾಗಿ ಫುಲ್ ಎಂಜಾಯ್ ಮಾಡ್ಕೊಂಡು ಫುಲ್ ಫಿಲಮ್ ನೋಡ್ಕೊಂಡು ಹೋಗ್ಬೋದು ಮೇಡಮ್. ಫುಲ್ ಜಾಲಿ ಮೂವಿ.